ಅಂತೂ ಇಂತೂ ದೆಹಲಿ ಚುನಾವಣೆ ಗೆದ್ದ ಮೇಲೆ ಬಿಜೆಪಿ ಹೈಕಮಾಂಡ್ಗೆ ದಮ್ಮು ತಾಕತ್ತು ಎಲ್ಲ ಬಂದಂಗೆ ಕಾಣ್ತಾ ಇದೆ. ರಾಜ್ಯ ಬಿಜೆಪಿಯ ಹಲವು ದಿನಗಳ ಬೀದಿ ಜಗಳಕ್ಕೆ ಬ್ರೇಕ್ ಹಾಕೋ ಲಕ್ಷಣ ಕಾಣ್ತಾ ಇದೆ. ಮೊದಲ ಹಂತವಾಗಿ ರೆಬಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿದೆ. ಸೋಮಣ್ಣ ಅವ್ರ ಮನೆ ಏನು ಪೂಜೆಗೆ ಅಂತ ಹೊರಟರು ಇಲ್ಲಿಂದ ವಿಜೇಂದ್ರ ಅವರು, ಯತ್ನಾಳ್ ಅವರು. ಸೋಮಣ್ಣ ಹೇಳ್ತಾನೆ ನಾನು ಕರೆದೇ ಇಲ್ಲ ಅಂತ. ಆದರೂ ಯತ್ನಾಳ್ ಟೀಮ್ ಸೋಮಣ್ಣ ಅವರ ಏನು ಪೂಜಾ ಕಾರ್ಯಕ್ರಮ ಇತ್ತು ದೆಹಲಿನಲ್ಲಿ ಅದೆಲ್ಲ ಭಾಗಿಯಾದರು. ಆದರೆ ವಿಜೇಂದ್ರಗೆ ಒಂದಷ್ಟು ಮುಖಭಂಗ, ಈ ಥರದ ಹಿನ್ನಡೆ ಅದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಯತ್ನಾಳಿರೋ ಕಡೆ ಕಾಲಿಡಲ್ಲ ವಿಜೇಂದ್ರ ಅವರು. ಹಾಗಾಗಿ ವಿಜೇಂದ್ರ ಅವರು ಅಲ್ಲಿ ಕಾಣಿಸ್ಲಿಲ್ಲ. ಆದರೆ ವಿಜೇಂದ್ರ ಅವರು ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡಿಸೋದ್ರಲ್ಲಿ ಯಶಸ್ವಿಯಾದಂಗೆ ಕಾಣ್ತಾ ಇದೆ. ಅದೊಂದು ಕಡೆ ಆದರೆ ದೆಹಲಿ ಚುನಾವಣೆಯನ್ನು ಕಳ್ಕೊಂಡಿದ್ದಾರೆ ಆಪ್ ಅವರು. ಈಗ ಪಂಜಾಬಲ್ಲಿ ಅಧಿಕಾರದಲ್ಲಿದೆ ಆಪು. ಆ ಅಧಿಕಾರದಿಂದ ಕಳ್ಕೊಬಿಟ್ರೆ ಅನ್ನೋ ಭಯದಲ್ಲಿ ಈಗ ಸಭೆಯನ್ನು ಕರೆದಿದ್ದಾರೆ. ಇದೆಲ್ಲ ಸುದ್ದಿಗಳು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟಲ್ಲಿ. ಮೊದಲನೇದಾಗಿ ಯತ್ನಾಳ್ ಅವರ ಬಿಜೆಪಿಯ ಸುದ್ದಿ. ಕರ್ನಾಟಕ ಬಿಜೆಪಿ ಅಂತಕಲಹ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ರಾಜ್ಯಾಧ್ಯಕ್ಷ ಪಟ್ಟದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ನಾಯಕರ ಗುಂಪು ಶತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇದಕ್ಕೆ ಕೌಂಟರ್ ಕೊಡ್ತಿರ್ತಕ್ಕಂಥ ವಿಜೇಂದ್ರ ನಾನಾ ವ್ಯೂಹವನ್ನು ಎಣಿತಾ ಇದ್ದಾರೆ. ಇದೇ ಹೊತ್ತಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಇಬ್ಬರೂ ಕೇಂದ್ರ ಸಚಿವ ಸೋಮಣ್ಣ ಮನೆ ಪೂಜೆ ನೆಪದಲ್ಲಿ ದೆಹಲಿಯಲ್ಲಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಸೋಮಣ್ಣ ಮನೆ ಪೂಜೆಗೆ ಹೋಗ್ತಿದ್ದೇವೆ ಅಂತ ಎರಡೂ ಬಣದ ನಾಯಕರು ಹೇಳಿ ಕರ್ನಾಟಕದಿಂದ ದೆಹಲಿಗೆ ಹೊರಟರು. ಅಲ್ಲೀಗ ಈಗಾಗಲೇ ಯತ್ನಾಳ್ ಅವರು ಭಾಗಿಯಾಗಿದ್ದಾರೆ. ಅತ್ತ ಸೋಮಣ್ಣ ಮಾತನಾಡ್ತಾರೆ ನಾನು ಯಾರನ್ನೂ ಕರೆದೇ ಇಲ್ಲ ಅಂತ. ಆದರೆ ಯತ್ನಾಳ್ ಅಂಡ್ ಟೀಮ್ ಅಲ್ಲಿದೆ. ಸೋಮಣ್ಣ ಅವರು, ಯತ್ನಾಳು, ಅರವಿಂದ್ ಬೆಲ್ಲದಾದಿಯಾಗಿ JDS ನಿಂತು ಸೋತಿರ್ತಕ್ಕಂಥ ಸಂತೋಷು, NR ಸಂತೋಷು, VP ಹರೀಶು ಎಲ್ಲರೂ ಅಲ್ಲಿದ್ದಾರೆ. ಆದರೆ ವಿಜೇಂದ್ರ ಮಾತ್ರ ಸೋಮಣ್ಣ ಅವ್ರ ಮನೆಗೆ ಹೋಗ್ತೀರಿ ಅಂತ ಹೋದ್ರು, ಹೋಗಿಲ್ಲ. ಇನ್ನೊಂದು ಕಡೆ ಹೈಕಮಾಂಡ್ ಭೇಟಿ ಲೆಕ್ಕಾಚಾರದಲ್ಲಿ ಇಬ್ಬರು ಇದ್ರು. ಆದರೆ ಯತ್ನಾಳ್ಗೆ ಈ ಗ್ಯಾಪಲ್ಲಿ ಒಂದು ನೋಟಿಸ್ ಸಿಕ್ಕಿದೆ. ಇನ್ನು ದೆಹಲಿಗೆ ಹೋಗೋಕ್ಕೆ ಮುಂಚೆ ಮಾತನಾಡ್ತಾ ಇದ್ರು ಯಾರು, ಯತ್ನಾಳ್. ನಾವು ದೆಹಲಿಗೆ ಹೋಗ್ತೀವಿ, ಮಾತನಾಡ್ತೀವಿ ಹೀಗೆಲ್ಲ ಹೇಳ್ತಾ ಇದ್ರು. ಆದರೆ ಅಲ್ಲಿ ಯತ್ನಾಳ್ ದೆಹಲಿಗೆ ಹೋದಾಗ ನೋಟಿಸ್ ಅವ್ರನ್ನ ವೆಲ್ಕಮ್ ಮಾಡಿದೆ. ಇಲ್ಲಿ ದಾವಣಗೆರೆಯ ಸಿದ್ದೇಶ್ವರ ಅವರ ಗೆಸ್ಟ್ ಹೌಸಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟಗಳ ಬಗ್ಗೆ ನಿನ್ನೆಯಷ್ಟೇ ಚರ್ಚೆ ಮಾಡಿದರು. ಈಗ ಹೋರಾಟ ಏನಿಲ್ಲ, ಉತ್ತರ ಕೊಡುವಂಥ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಹೇಳಿದ ತಕ್ಷಣ ಸುಮ್ಮನೆ ಇರೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣ್ತಿಲ್ಲ ಯತ್ನಾಳ್. ಏನು ಮಾಡ್ತಾರೆ ನೋಡ್ಬೇಕು. ಯಾಕಂದರೆ ವಿಜೇಂದ್ರ ಅವ್ರ ಜೊತೆ ಕಡೆ ಸಣ್ಣ ಫಾಲ್ಟೇ ಇಲ್ಲ, ಇವರೆಲ್ಲ ಸುಮ್ಮನೆ ಮುಗಿಬಿದ್ದಿದ್ದಾರೆ ಅನ್ನೋ ಲೆಕ್ಕಾಚಾರ ಏನಿಲ್ಲ. ಯಾಕೆಂದರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಡೆ ಭಾಳಷ್ಟು ಸಮಸ್ಯೆಗಳಿರುವ ಕಾರಣ ಅಧ್ಯಕ್ಷರಾಗಿ ಯಾರನ್ನೋ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ನಡೆದದ್ದೇ ಹಾದಿ ಅಂತ ಅವ್ರದ್ದೊಂದು 4-5 ಜನ ಟೀಮ್ ಕಟ್ಟಿಕೊಂಡು ಹೋಗ್ತಿರೋ ಹಿನ್ನೆಲೆ ಯತ್ನಾಳ್ ಸೇರಿದಂತೆ ತಟಸ್ಥ ಬಣ ಅಂತ ಯಾರು ಕರ್ಸ್ಕೊಂಡಿದ್ದಾರೆ ಅವರು ಕೂಡ ವಾರ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವ್ರ ಹೇಳಿಕೆಲ್ಲ ಗೊತ್ತಾಗುತ್ತೆ. ತಟಸ್ಥ ಬಣದವರು ಯಡಿಯೂರಪ್ಪನವ್ರನ್ನ ಏನು ಬೈತಿದಾರಲ್ಲ, ಆಗ್ಲಾದ್ರೂ ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಹೇಳಬೇಕಾಗಿತ್ತು ಅನ್ನೋ ದಾಟಿ ಉತ್ತರವನ್ನು ನೋಡಿದ್ರೆ ಯತ್ನಾಳ್ ಅಂಡ್ ತಟಸ್ಥ ಬಣ ಇಬ್ಬರೂ ಸೇರ್ಕೊಂಡು ಬಿಜೆಪಿಯನ್ನು ಸಮತಟ್ಟು ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಇದೀಗ ಏನು ನೋಟಿಸ್ ಕೊಟ್ಟಿದ್ದಾರೆ, ಇದಕ್ಕೆ ಉತ್ತರ ಕೊಡ್ತಾರಾ ಯತ್ನಾಳ್ ಏನು ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅವ್ರೇನು ರೆಬಲ್ ಸ್ಟಾರ್, ಅವ್ರ ಉತ್ತರ ಭಾಳ ವಿಚಿತ್ರವಾಗಿರುತ್ತೆ. ಏನಿರುತ್ತೆ ನೋಡಬೇಕು. ನೀವು ನಂಗೆ ಹಿಂಗೆ ನೋಟಿಸ್ ಕೊಡುವುದೇ ಆದರೆ ಲೋಕಸಭೆ ಚುನಾವಣೆ ಸೋಲ್ಸಂಥ ವಿಜೇಂದ್ರಗೆ, ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಜನ ಸೋಲ್ಸಂಥ ವಿಜೇಂದ್ರಗೆ ಏನು ಕ್ರಮ ಕೈಗೊಳ್ತೀರಿ ಹೇಳಿ ಅಂತ ಕೇಳ್ಬೋದೇನೋ ಗೊತ್ತಿಲ್ಲ. ಖುದ್ದು ಹಾಜರಾಗಿ ವಿವರಣೆ ನೀಡುವಂತೆ ನೋಟಿಸಲ್ಲಿ ಸೂಚನೆ ಕೊಡಲಾಗಿದೆ. ನೋಟಿಸ್ ನೀಡಿದ 72 ಗಂಟೆಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಯತ್ನಾಳ್ಗೆ ಸೂಚನೆ ನೀಡಲಾಗಿದೆ. ಇದನ್ನು ಪಾಲನೆ ಮಾಡ್ತಾರಾ ಬಿಡ್ತಾರಾ ಗೊತ್ತಿಲ್ಲ. ಇನ್ನೊಂದು ಕಡೆ ಯತ್ನಾಳ್ ಅಷ್ಟೇ ಪ್ರಬಲವಾಗಿ ವಿಜೇಂದ್ರ ಪರವಾಗಿ ಲಾಬಿ ಮಾಡ್ತಿರ್ತಕ್ಕಂಥ ಏಕೈಕ ಲಿಂಗಾಯತ ನಾಯಕ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ಏನು ದಾವಣಗೆರೆಯಲ್ಲಿ 2 ಹಂದಿಗಳು ಇವೆ ಅಂತ ರೇಣುಕಾಚಾರ್ಯ ವಿರುದ್ಧ ಕಿಡಿಕಾರಿದ್ದ ಯತ್ನಾಳ್ಗೆ ರೇಣುಕಾಚಾರ್ಯ ನೀನು ಕೋಣ ಎನ್ನುವ ಮೂಲಕ ತಿರುಗೇಟು ನೀಡಿದ್ದಾರೆ. ಹಂದಿ ಅಂತ ಕರೆದಿದ್ರು, ಇವರು ಕೋಣ ಅಂದವ್ರೆ. ಕೋಣ ಪರವಾಗಿಲ್ಲ, ಒಳ್ಳೆಯದೇ ಕಂಪೇರ್ ಮಾಡೋರು. ಅವ್ರು ಇನ್ನು ಹಂದಿ ಕಂಪೇರ್ ಮಾಡಿದ್ರು. ಯತ್ನಾಳ್ ಒಂದು ರೀತಿಯಲ್ಲಿ ದೇವರಿಗೆ ಬಿಟ್ಟಿರುವ ಕೋಣವನ್ನು ನುಣ್ಣಗೆ ಎರಳೆಣ್ಣೆ ಹಾಕಿ ಮಸಾಜ್ ಮಾಡಿ ಸುಣ್ಣದ ನೀರು ಕುಡಿಸಿ ಬಲಿ ಕೊಡ್ತಾರೆ. 10 ರಿಂದ 15 ವರ್ಷ ಸಾಕಿ ಬೆಳಗಿನ ಜಾವ ದೇವರ ಮುಂದೆ ಬಲಿ ಕೊಡುತ್ತಾರೆ. ಹಾಗೆ ಯತ್ನಾಳ್ರನ್ನ ಕಾಂಗ್ರೆಸ್ನವರೇ ಬಲಿ ಕೊಡ್ತಾರೆ ಎಂದಿದ್ದಾರೆ. ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರನ್ನು ಕೆಳಗಿಳಿಸಲು ತಡೆಯಲು ಸಾಧ್ಯವಿಲ್ಲ. ನಮ್ಮ ಬಗ್ಗೆ ಮಹಾನ್ ಭಾವ ಏನೇನೋ ಮಾತಾಡ್ತಾರೆ. ನೀನು JDS ಸೇರಿ ಕಬಾಬ್ ಬಿರಿಯಾನಿ ತಿನ್ನುವಾಗ ಎಲ್ಲಿ ಹೋಗಿದ್ದಪ್ಪ? ಹಿಂದೂ ಹುಲಿ
JDSಗೆ ಹೋಗಿದ್ದಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈಗ BJP ಪಕ್ಷ ಸಿದ್ಧಾಂತದ ಬಗ್ಗೆ ಮಾತಾಡ್ತೀಯಾ? ಮೋದಿರವರ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಿದೀಯಾ? ನೀನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ವೈಭವೀಕರಿಸ್ತಿದೀಯಾ? ಇದು ಕುಟುಂಬ ರಾಜಕಾರಣ ಅಲ್ವಾ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡಿಲ್ಲ, ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಿನಗೆ ವಿಜಯಪುರದಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ನೀನು ಕೇರ್ ಆಫ್ ಫುಟ್ಬಾತ್ ಆಗ್ತಾ ಇದ್ದೆ. ಬಬಲೇಶ್ವರ ಕ್ಷೇತ್ರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಶಾಸಕನಾಗಿದ್ದ ನೀನು ನಮ್ಮನ್ನು ಹಂದಿಗೆ ಹೋಲಿಸಿದ್ದೀಯಾ? ಹಂದಿ ಎಂದರೆ ವರಹ, ವಿಷ್ಣುವಿನ ಅವತಾರ, ನಮ್ಮನ್ನು ದೇವರಿಗೆ ಹೋಲಿಸಿದ್ದೀಯಾ? ನಿನಗೆ ಧನ್ಯವಾದಗಳು ಅಂತ ದಾವಣಗೆರೆ ಜಿಲ್ಲೆಯ ಹರಿಹರದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ರೇಣುಕಾಚಾರ್ಯ ಮಾತನಾಡ್ತಾ ಹೇಳಿದರು. ಏನು ವಿಜಯೇಂದ್ರ ವರಿಷ್ಠರ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷ ದೆಹಲಿಗೆ ಹೋಗಿದ್ದಾರೆ. ಅವರು ದೆಹಲಿಗೆ ಹೋಗುವುದು ನಿನ್ನೆಯ ನಿಗದಿಯಾಗಿತ್ತು. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದಷ್ಟೇ ಸತ್ಯ ಅಂತ ಹೇಳಿದರು. ಯತ್ನಾಳ್ ಮಾತನಾಡ್ತಿದ್ದಾರೆ, ವಿಜಯೇಂದ್ರ ಏನಾದ್ರು ಒಂದಷ್ಟು ಪೊಲಿಟಿಕಲ್ ಹಿನ್ನಡೆ ಅನುಭವಿಸಿದ್ರೆ ಈ ಮಾತುಗಾರಿಕೆಯಿಂದನೇ. ಕುಟುಂಬ ರಾಜಕಾರಣ ಅಲ್ಲ ಯಡಿಯೂರಪ್ಪನವ್ರದ್ದು, ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗೆಲ್ಲ ಬಂದಿದ್ದಾರೆ ಅನ್ನೋದು ಒಂದು ಮಾತು, ಐ ಅಗ್ರಿ, ಓಕೆ. ಇನ್ನು ಯತ್ನಾಳ್ ಅವ್ರ ಮಕ್ಕಳನ್ನ ವಿಜಯೇಂದ್ರ ರಾಘವೇಂದ್ರ ಅಷ್ಟು ಪಾಪ್ಯುಲರ್ ಮಾಡಿಲ್ಲ ಯತ್ನಾಳ್ ಅವ್ರ ಮಕ್ಕಳನ್ನ. ಆಮೇಲೆ ಇನ್ನೊಂದು, ಇವರು JDSಗೆ ಹೋಗಿದ್ರು, ಆಗ ಏನಾಗಿತ್ತು ಬುದ್ಧಿ ಅನ್ನೋದೆಲ್ಲ ಕೇಳಿದ್ದಾರೆ. ಯಡಿಯೂರಪ್ಪ ಕೂಡ KJP ಕಟ್ಟಿದ್ರು, KJPಯಿಂದ ಬಂದರು. ಆ್ಯಂಡ್ ಯಡಿಯೂರಪ್ಪಗಿಂತ ಮೊದಲೇ ವಾಜಪೇಯಿ ಗೌರ್ನಮೆಂಟಲ್ಲಿ ಕೇಂದ್ರ ಸಚಿವರಾಗಿದ್ದು ಯತ್ನಾಳ್. ಯಡಿಯೂರಪ್ಪಗಿಂತ ಮೊದಲೇ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದು ಯತ್ನಾಳ್. ಹಾಗಾಗಿ ಅವರವ್ರದ್ದು ತಾಕತ್ತು ಇದೆಲ್ಲ ಇದೆ. ಅವರವತ್ತು JDSಗೆ ಹೋದಾಗ ಆ ಮಟ್ಟಿಗೆ ಶಕ್ತಿ ಇರಲಿಲ್ಲ. ಬಟ್ ಈ ಬಾರಿ ವಿಜಯಪುರದಲ್ಲಿ ಸೋಲಿಸಲೇಬೇಕು ಯತ್ನಾಳ್ನ ಅಂತ ವಿಜಯೇಂದ್ರ ಹೋದಾಗ ಅವೆಲ್ಲ ಷಡ್ಯಂತ್ರದ ಮೀರಿ ಗೆದ್ದಿದ್ದು ಯತ್ನಾಳ್ ಅಂತ ಯತ್ನಾಳ್ ಹೇಳ್ಕೊತಾರೆ. ವಿಜಯೇಂದ್ರ ಸಿಟಿ ರವಿ ಸೋಲ್ಸಿದ ವಿಜಯೇಂದ್ರ, ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ದು ವಿಜಯೇಂದ್ರ, ಯತ್ನಾಳ್ ಸೋಲ್ಸಕ್ಕೆ ಹೋಗಿದ್ದು ವಿಜಯೇಂದ್ರ, ಅರವಿಂದ್ ಬೆಲ್ಲ ಸೋಲ್ಸಕ್ಕೆ ಹೋಗಿದ್ದು ವಿಜಯೇಂದ್ರ, ಎಲ್ಲೆಲ್ಲಾಗುತ್ತೋ ಅಲ್ಲಿ BJP ಲೀಡರ್ಗಳನ್ನ ಸೋಲ್ಸಕ್ಕೆ ನಿಂತಿದ್ದೆ ವಿಜಯೇಂದ್ರ ಅನ್ನೋದು ಯತ್ನಾಳ್ ಟೀಮ್ನ ಆರೋಪ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ದಾವಣಗೆರೆ ಸೋಲ್ಸಿದ ವಿಜಯೇಂದ್ರ, ಕೊಪ್ಪಳ ಸೋಲ್ಸಿದ ವಿಜಯೇಂದ್ರ, ಚಿಕ್ಕೋಡಿ ಸೋಲ್ಸಿದ ವಿಜಯೇಂದ್ರ, ಬೀದರ್ ಸೋಲ್ಸಿದ ವಿಜಯೇಂದ್ರ ಅಂತಾನೆ ಯತ್ನಾಳ್ ಟೀಮ್ ಹೇಳೋದು. ಸೊ ಹಾಗಾಗಿ ಆ ಸೋಲ್ಸಕ್ಕೆ ಹೋದಾಗಲೂ ಗೆದ್ದವ್ರು ಇವರೆಲ್ಲ ಒಂದಷ್ಟು ಜನ. ಹಾಗಾಗಿ ಸಿಟ್ಟಿದೆ, ಮಾತಾಡ್ತಿದ್ದಾರೆ. ಈಗ ಪಾರ್ಟಿ ಕೇಳಿದೆ. ಅಂಡ್ ರೇಣುಕಾಚಾರ್ಯ ಅವ್ರಿಗೂ ನೋಟಿಸ್ ಕೊಡ್ತಾರಾ ಗೊತ್ತಿಲ್ಲ. ಯತ್ನಾಳ್ ಟೀಮ್ ಅದನ್ನು ಕೇಳ್ಬೋದು, ನಮಗೆ ಕೊಟ್ಟರೆ ಅವ್ರಿಗೂ ಕೊಡಿ ಅಂತ. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವ್ರನ್ನ ಬದಲಾಯಿಸಲೇಬೇಕು ಅನ್ನೋ ಒತ್ತಡವಿದೆ. ಅದೇನು ಮಾಡ್ತಾರೆ ನೋಡಬೇಕು. ಒಟ್ಟಾರೆ ಹೈಕಮಾಂಡ್ BJP ದೆಹಲಿ ವಿಧಾನಸಭೆ ಗೆದ್ದ ಮೇಲೆ ದಮ್ಮು, ತಾಕತ್ತು, ಡಬಲ್ ಗುಂಡಿಗೆ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ಮುಂದೇನಾಗತ್ತೆ ಅಂತ ನೋಡಬೇಕು. ಬಟ್ BJP ನಾಯಕರ ಹಾದ್ಬೀದಿ ಜಗಳ ನೊಂದ್ಕೊಂಡಿರೋದು ಕಾರ್ಯಕರ್ತರು. ಆ್ಯಂಡ್ ತಟಸ್ಥಗಳ ಕೂಡ ವಿಜಯೇಂದ್ರ ವಿರುದ್ಧವಾಗಿರೋದೇ ಅನ್ನೋದು ವಾಸ್ತವ, ಸತ್ಯ ಕೂಡ. ಇನ್ನು ಮುಂದಿನ ಸುದ್ದಿ, CM ಸಿದ್ದರಾಮಯ್ಯ ಪತ್ನಿ ಸಚಿವ ಭೈರತಿಗೆ ಮತ್ತೆ ರಿಲೀಫ್ ಸಿಕ್ಕಿದೆ. ಇಡಿ ಸಮನ್ಸ್ಗೆ ತಡೆ ವಿಸ್ತರಿಸಿ ಹೈಕೋರ್ಟ್ ಆದೇಶ ಮಾಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯದ ನೋಟಿಸ್ ನೀಡಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟ್ ಸೋಮವಾರ ವಿಸ್ತರಿಸಿದೆ. ಇಡಿ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ. ಹೀಗಾಗಿ ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಇದರಿಂದ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇಡಿ ನೋಟಿಸ್ ನೀಡುತ್ತಿದ್ದಂತೆ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಅವರು ಇಡಿ ಸಮನ್ಸ್ ಪ್ರಶ್ನಿಸಿ ಧಾರವಾಡ ಏಕಸದಸ್ಯ ಪೀಠಕ್ಕೆ 2 ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಫೆಬ್ರವರಿ 10ರವರೆಗೆ ಇಡಿ ನೀಡಿದ್ದ ಸಮನ್ಸ್ಗೆ ತಡೆ ನೀಡಿದರು. ಇದೀಗ ಮತ್ತೆ ಫೆಬ್ರವರಿ 20ರವರೆಗೆ ತಡೆಯಾಜ್ಞೆಯನ್ನು ವಿಸ್ತರಿಸಲಾಗಿದೆ. ಇಡಿ ಪರ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ಇಡಿ ಸಮನ್ಸ್ ಜಾರಿಗೊಳಿಸಿದಾಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು, ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪು ಇದೆ ಎಂದರು. ಸಚಿವ ಭೈರತಿ ಸುರೇಶ್ ಪರ ವಾದ ಮಂಡಿಸಿದ ಖ್ಯಾತ ವಕೀಲ ಸಿವಿ ನಾಗೇಶ್, ಇಡಿ ತನಿಖಾಧಿಕಾರಿಗಳು ನಮೂನೆಯೊಂದನ್ನು ಕಳುಹಿಸಿದ್ದಾರೆ. ಇದರಲ್ಲಿ ಭೈರತಿ ಕುಟುಂಬದವರು, ಉದ್ಯೋಗಿಗಳು, ಇತರರ ವಿವರ ಕೇಳಿದ್ದಾರೆ. ಇದು ಅವರ ಖಾಸಗಿತನದ ಸ್ಪಷ್ಟ ಉಲ್ಲಂಘನೆ. 14 ಸೈಟ್ ಹಂಚಿಕೆಗೂ ಭೈರತಿ ಸುರೇಶ್ಗೂ ಸಂಬಂಧವಿಲ್ಲ. ಮೂಡಾದಲ್ಲಿ ಭೈರತಿ ಸುರೇಶ್ ಯಾವುದೇ ಹುದ್ದೆ ವಹಿಸಿಕೊಂಡಿಲ್ಲ. ಹೀಗಾಗಿ ಇಡಿ ಸಮನ್ಸ್ ಕಾನೂನು ಬಾಹಿರ ಅಂತ ಮನವಿ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸೋ ವಿಷಯದಲ್ಲಿ ತಟಸ್ಥರಾಗಿದ್ದಾರೆ. ಸದ್ಯಕ್ಕೆ ಗೊತ್ತಿಲ್ಲ ಏನು ಅಂತ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಿಂದ
ಬಚಾವಾದಂಗೆ ಕಾಣ್ತಾ ಇದೆ ಈ ಸನ್ನಿವೇಶಗಳನ್ನ ನೋಡಿದ್ರೆ. ಸದ್ಯಕ್ಕೆ ಸಿದ್ದರಾಮಯ್ಯಗೆ ಮೇಲುಗೈ ಅಂದರೆ ತಪ್ಪಾಗೋದಿಲ್ಲ. ಬಟ್ ಸ್ನೇಹಮಯಿ ಕೃಷ್ಣ ಯಾಕೆ ಸೈಲೆಂಟ್ ಆದರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೊತ್ತಿಲ್ಲ, ಒಂದು ಸ್ವಲ್ಪ ಮೌನವಾಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಏನಾರು ಎರಡು ಹೆಜ್ಜೆ ಎಕ್ಸ್ಟ್ರಾ ಇಡ್ತಾರ ಅಂತ ಕಾದು ನೋಡಬೇಕು. ಅಯೋಧ್ಯೆಯಲ್ಲಿರುವ ರಾಮನೇ ಬೇರೆ, ವಾಲ್ಮೀಕಿ ಬರೆದಿದ್ದ ರಾಮನೇ ಬೇರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ವಾಲ್ಮೀಕಿ ಬರೆದಿದ್ದ ಶ್ರೀರಾಮನೇ ಬೇರೆ, ಅಯೋಧ್ಯೆಯಲ್ಲಿರುವ ಶ್ರೀರಾಮನೇ ಬೇರೆ. ವಾಲ್ಮೀಕಿಯಿಂದ ಶ್ರೀರಾಮನೋ, ಶ್ರೀರಾಮನಿಂದ ವಾಲ್ಮೀಕಿಯೋ ಎಂಬ ಕುರಿತು ಚಿಂತನೆ ಮಾಡುವ ಅಗತ್ಯವಿದೆ ಅಂತ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ಭಾನುವಾರ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಶ್ರೀರಾಮನ ಸೃಷ್ಟಿಕರ್ತ. ಅಯೋಧ್ಯೆಯ ರಾಮ ಹಾಗೂ ವಾಲ್ಮೀಕಿಯ ರಾಮರಾಜ್ಯದ ಪರಿಕಲ್ಪನೆಯ ನಡುವೆ ವ್ಯತ್ಯಾಸಗಳಿವೆ ಎಂದು ಪ್ರತಿಪಾದಿಸಿದರು. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿದಾಗ ಇಡೀ ಜಗತ್ತು ಸಂತೋಷಪಟ್ಟಿತ್ತು. ಪಟ್ಟಾಭಿಷೇಕವಾದಾಗ ಹಾಗೂ ವನವಾಸಕ್ಕೆ ತೆರಳುವಾಗ ಶ್ರೀರಾಮ ಸ್ಥಿತಪ್ರಜ್ಞನಾಗಿದ್ದನು. ಯಥಾಸ್ಥಿತಿವಾದವನ್ನ ಧರ್ಮ ಪ್ರತಿಪಾದಿಸುತ್ತದೆ ಎಂಬುದನ್ನು ಈ ಮೂಲಕ ವಾಲ್ಮೀಕಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಕನ್ಫ್ಯೂಷನ್ಸು, ಪ್ರಶ್ನೆಗಳು ಸಹಜವಾಗಿದೆ. ಹಿಂದೂ ಧರ್ಮದಲ್ಲಿ ಎಲ್ಲವನ್ನೂ ಪ್ರಶ್ನಿಸುವ ಸ್ವಾತಂತ್ರ್ಯ ಇದೆ. ನಮ್ಮ ಸಂವಿಧಾನದಲ್ಲಿ ಎಲ್ಲವನ್ನು ಪ್ರಶ್ನಿಸುವಂಥ ಸ್ವಾತಂತ್ರ್ಯ ಇದೆ. ಆದರೆ ಧಾರ್ಮಿಕ ಸ್ವಾತಂತ್ರ್ಯ ಬಂದಾಗ ಅವರವ್ರ ಧರ್ಮದವರು ಅವರವ್ರನ್ನ ಪ್ರಶ್ನೆ ಮಾಡ್ಕೋಬೋದು. ಆದರೆ ಸಮ್ ಟೈಮ್ ಕೆಲವು ಧರ್ಮವನ್ನು ಪ್ರಶ್ನೆ ಮಾಡಲ್ಲ, ಕೆಲವೊಂದು ಧರ್ಮವನ್ನು ಪ್ರಶ್ನೆ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಮುಕ್ತ ಅವಕಾಶವಿದೆ. ಧರ್ಮವನ್ನು, ದೇವರನ್ನು, ಆಚರಣೆಯನ್ನು ಎಷ್ಟು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಯಾಕೆಂದರೆ ಈ ಭಾರತದ ಸಂವಿಧಾನದಲ್ಲಿ ಎಲ್ಲ ಸ್ವಾತಂತ್ರ್ಯವೂ ಇದೆ, ಒಳ್ಳೆ ರೀತಿಯ ಸ್ವಾತಂತ್ರ್ಯಗಳಿದೆ. ಆದರೆ ಬೇರೆ ಧರ್ಮಗಳಲ್ಲಿ ಈ ರೀತಿಯ ಕ್ರ್ಯಾಶ್ ಕ್ವಶನ್ ಕೇಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಕೇಳಿದ್ರೆ ಉಳಿಯೋದು ಭಾಳ ಕಷ್ಟ. ಆ ಥರ ಸನ್ನಿವೇಶಗಳಿದೆ. ಹಿಂದೂ ಧರ್ಮದಲ್ಲಿ ನಿಜವಾದಂಥ ಸ್ವಾತಂತ್ರ್ಯವಿದೆ. ಹಾಗಾಗಿ ಪ್ರಶ್ನೆಯನ್ನು ಮಾಡಬಹುದು. ಇನ್ನು ಮುಂದುವರೆದ ಭಾಗ, ಮತ್ತೊಬ್ಬ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗಂಗೆ ಬಗ್ಗೆ ಒಂದಷ್ಟು ವಿಷಯಗಳನ್ನ, ಅಂಕಿಅಂಶಗಳನ್ನ ಹೊರಹಾಕಿದ್ದಾರೆ. ಏನದು? ಉತ್ತರ ಪ್ರದೇಶದ 12% ರೋಗಗಳಿಗೆ ಕಲುಷಿತ ಗಂಗಾ ನದಿ ನೀರು ಕಾರಣವಂತೆ ಈ ರೀತಿ ಹೇಳಿದ್ದಾರೆ. ಏನದು ವಿಷಯ? ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದ ಕುರಿತು ತಮ್ಮ ಟ್ವೀಟ್ ಸರಣಿ ಮುಂದುವರೆಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಉತ್ತರ ಪ್ರದೇಶದ 12% ರೋಗಗಳಿಗೆ ಕಲುಷಿತ ಗಂಗಾ ನದಿ ನೀರು ಕಾರಣವಂತೆ ಎಂದು ಹೇಳಿದ್ದಾರೆ. ಈ ಹಿಂದೆ ಕುಂಭಮೇಳದ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ ಮಾಡಿದ್ರು. ಈ ಟೀಕೆ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿರುವಂತೆಯೇ ಇತ ಕರ್ನಾಟಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಪವಿತ್ರ ಸ್ನಾನ ಮಾಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನಾಧರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕಾ ಪ್ರಹಾರಗಳು ವ್ಯಕ್ತವಾಗ್ತಿವೆ. ಈ ಬೆಳವಣಿಗೆ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಗಂಗಾ ನದಿ ಅತ್ಯಂತ ಕಲುಷಿತವಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಕಲುಷಿತ ನೀರಿನಲ್ಲೇ ಭಕ್ತರು ಸ್ನಾನ ಮಾಡುತ್ತಿರುವ ವಿಡಿಯೋ ಶೇರ್ ಮಾಡಿದ್ದಾರೆ. ಇದು ನಾವು ಗಂಗೆಯನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದೇವೆ ಎಂಬುದರ ವಾಸ್ತವ. ನಮಾಮಿ ಗಂಗೆ ಎಂಬುದು ಕೇವಲ ಬಜೆಟ್ ಹಂಚಿಕೆಗಳಿಗೆ ಸೀಮಿತವಾಗಿದೆ. ಕುಂಭಮೇಳವು ಚುನಾವಣಾ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಂತೆಯೇ ಕೆಲವು ವರ್ಷಗಳ ಹಿಂದೆ ನಡೆಸಿದ ಅಧ್ಯಯನವು ಉತ್ತರ ಪ್ರದೇಶದಲ್ಲಿ 12% ರೋಗಗಳಿಗೆ ಕಲುಷಿತ ಗಂಗಾ ನದಿ ನೀರು ಕಾರಣವಾಗಿದೆ ಎಂದು ಬಹಿರಂಗಪಡಿಸಿದೆ. ಗಂಗಾ ಜಲಾನಯನ ಪ್ರದೇಶವು 11 ರಾಜ್ಯಗಳನ್ನು ವ್ಯಾಪಿಸಿದ್ದು ಭಾರತದ ಭೂಪ್ರದೇಶದ ಕಾಲು ಭಾಗವನ್ನು ಒಳಗೊಂಡಿದೆ. ಇದು ಭಾರತದ ಬಡ ಸಮುದಾಯಗಳಲ್ಲಿ 2/3 ಸೇರಿದಂತೆ ದೇಶದ ಜನಸಂಖ್ಯೆಯ 40%ಕ್ಕಿಂತ ಹೆಚ್ಚು ಜನರಿಗೆ ಬೆಂಬಲ ನೀಡುತ್ತದೆ. ಹೆಚ್ಚುವರಿಯಾಗಿ ಇದು ಭಾರತದ ಮೇಲ್ಮೈ ನೀರಿನ 1/3 ಹೆಚ್ಚು ನೀರು ಪೂರೈಸುತ್ತದೆ ಮತ್ತು ದೇಶದ ಅತಿದೊಡ್ಡ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ. ಆದಾಗ್ಯೂ ಈ ರೀತಿಯಾಗಿ ನಾವು ನಮ್ಮ ಜೀವಸೆಲೆಯನ್ನು ರಕ್ಷಿಸುತ್ತಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅಂಕಿಅಂಶವನ್ನು ಮಾತಾಡಿದ್ದಾರೆ. 12% ರೋಗಗಳಿಗೆ ಕಾರಣ ಆಗಿದೆ ಅಂತ. ಸೊ ಆದರೂ ಕೂಡ DCM ಡಿ ಕೆ ಶಿವಕುಮಾರ್ ಪತ್ನಿ ಸಮೇತ ಮತ್ತು ಅವರ ಪುತ್ರಿ ಐಶ್ವರ್ಯ ಅವರು ಎಲ್ಲರೂ ಕೂಡ ಗಂಗೆಯಲ್ಲಿ ಮಿಂದು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಕಲುಷಿತಗೊಂಡಿರತಕ್ಕಂಥದ್ದು ಬರೀ ಗಂಗೆಯೇ? ಬೆಂಗಳೂರಲ್ಲಿರ್ತಕ್ಕಂಥ ಋಷಭಾವತಿ ನದಿ ಕೂಡ ಗಲೀಜಾಗಿದೆ. ಹುಡ್ತಾನೆ ಮೂಲನೇ ಗಲೀಜಾಗಿದೆ. ಕೊಳಚೆ ನೀರು ಹರಿತಾ ಇದೆ ಋಷಭಾವತಿ ನದಿಯಲ್ಲಿ. ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ನದಿಗಳು ನಗರ ಪ್ರದೇಶವನ್ನು ಹಾದು ಹೋಗುವಾಗ, ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಹೋಗುವಾಗ ಆ ಕೊಳೆಯನ್ನು ಸೇರಿಸುವ ಕೆಲಸವನ್ನು ಎಲ್ಲರೂ ಮಾಡುತ್ತಿದ್ದೇವೆ. ಹಾಗಾಗಿ ಇಲ್ಲೇನು ಅವ್ರ ಬಜೆಟ್ ಅಷ್ಟೇ ನಮಾಮಿ ಗಂಗೆ ಅನ್ನೋದು ಹೇಳ್ತಿದ್ದಾರೆ. ಎಲ್ಲರ ಬಜೆಟ್ ಬಂಡವಾಳಗಳು ಅದೇ ಆಗಿದೆ. ಎಲ್ಲರ ಬಂಡವಾಳಗಳು ಆಗಿದೆ. ಎಲ್ಲರ ಪಾಪವು ಆ ನದಿ ಕೊಳಚೆಯಾಗಲು, ಕಲುಷಿತಗೊಳ್ಳಲು ಎಲ್ಲರ ಪಾತ್ರವು ಬಹಳ ಇದೆ. ಹಾಗಾಗಿ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಟ್
ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ನಮ್ಮ ಪುಣ್ಯ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆದರೆ ನನ್ನ ನಂಬಿಕೆ ನನ್ನ ಇದು ಅಂತ ಡಿ ಕೆ ಶಿವಕುಮಾರ್ ಹೋಗಿ ಪುಣ್ಯ ಸ್ನಾನ ಮಾಡಿ ಪತ್ನಿ ಆಪ್ತರ ಸಮೇತ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾರೆ. ಆ್ಯಂಡ್ ಡಿ ಕೆ ಶಿವಕುಮಾರ್ ಅವ್ರ ಪುತ್ರಿ ಐಶ್ವರ್ಯ ಕೂಡ ಅಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇವ್ರ ವರ್ಷನ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ವರ್ಷನಲ್ಲಿರ್ತಾರೆ. ಕಾಂಗ್ರೆಸ್ಗೆ BJP ಯಾವಾಗಲೂ ಹೇಳೋದು ಹಿಂದೂಗಳ ವಿರೋಧಿ, ಹಿಂದುತ್ವದ ವಿರೋಧಿ ಅಂತ ಕರೀತಾರೆ. ಆದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಅದಕ್ಕೆಲ್ಲ ಉಲ್ಟಾ, ನನ್ನ ಧರ್ಮ, ನನ್ನ ಆಚರಣೆ, ನನ್ನ ನಂಬಿಕೆ, ನನ್ನ ಪಳಗ, ನನ್ನ ಬಡಿ ಅನ್ನೋ ದಾಟಿಲಿ ಅವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂಥರ ವೈಶಿಷ್ಟ್ಯತೆ, ವಿಭಿನ್ನತೆ ಎಲ್ಲವೂ ಕೂಡ ಸೇರ್ಕೊಂಡಿದೆ ಕಾಂಗ್ರೆಸ್ಸಲ್ಲಿ. ಒಂದು ಕಡೆ ವಿರುದ್ಧ, ಒಂದು ಕಡೆ ಪರ, ಎಲ್ಲ ಚರ್ಚೆಗಳು ಕಾಂಗ್ರೆಸ್ಸಲ್ಲಿ ಆಗ್ತಾ ಇದೆ. ಹಾಗಾಗಿ ಜನಸಾಮಾನ್ಯರ ಚರ್ಚೆ ಕರೆಕ್ಟು, ಕಲುಷಿತಗೊಳ್ತಾ ಇದೆ, ಅದನ್ನು ಕ್ಲೀನ್ ಮಾಡಬೇಕು, ಅದಾಗದಾಗ ನೋಡ್ಕೋಬೇಕು. ಕೆಟ್ಟ ಮನಸ್ಸಿನ ಜನರು ಎಲ್ಲ ಕಡೆ ಇರ್ತಾರೆ, ಹಂಗೆ ಸೇರಿಸಬಾರ್ದು, ಅದು ಸರ್ಕಾರಗಳ ಹೊಣೆ. ಗಂಗಾ ನದಿ ಕಲುಷಿತ ಆಗ್ತಿರೋದು ಕೇವಲ ಇವರು BJP ಸರ್ಕಾರ ಬಂದ ಮೇಲೆ ಏನಲ್ವಲ್ಲ, ಕೊಳಕಾಗಕ್ಕೆ, ಹಾಳಾಗಕ್ಕೆ, ಕೊಳಚೆ ಆಗೋಕ್ಕೆ ಎಲ್ಲರ ಪಾತ್ರವೂ ಇದೆ. ಎಲ್ಲರ ರಾಜಕಾರಣ ಇಲ್ಲ, ಕೊಳಕು ಮನಸ್ಥಿತಿಗಳ ಕಾರಣ ಅಷ್ಟೇ, ಏನೇನಿಲ್ಲ. ಇನ್ನು ಮುಂದೆ ಮೆಟ್ರೋ ಪ್ರಯಾಣ ದರ ಇಳಿಸುವಂತೆ BMRCLಗೆ BJP ನಿಯೋಗ ಮನವಿ ಮಾಡಿದೆ. BMRCL ನಮ್ಮ ಮೆಟ್ರೋ ದರವನ್ನು ಏಕಾಏಕಿ 50% ಹೆಚ್ಚು ಮಾಡಿದ್ದು, ಇದಕ್ಕೆ ಜನರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇದರಿಂದ ಎಚ್ಚೆತ್ತುಕೊಂಡ BJP ನಾಯಕರು ಸೋಮವಾರ ನಮ್ಮ ಮೆಟ್ರೋ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ದರ ಇಳಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರಿನ BJP ಶಾಸಕರಾದ CK ರಾಮಮೂರ್ತಿ, ರವಿ ಸುಬ್ರಹ್ಮಣ್ಯ, ಬೆಂಗಳೂರು ಉತ್ತರ ಜಿಲ್ಲಾ BJP ಘಟಕದ ಅಧ್ಯಕ್ಷ ಹರೀಶ್ ಮತ್ತು ಮಾಜಿ ಮೇಯರ್ ಗೌತಮ್ ಕುಮಾರ್ ಮತ್ತಿತರರಿಂದ ಇದ್ದಂಥ ನಿಯೋಗ BMRCL MDಗೆ ಮನವಿ ಪತ್ರ ಸಲ್ಲಿಸಿದೆ. ಮನವಿ ಪತ್ರ ಮಾತನಾಡಿದ CK ರಾಮಮೂರ್ತಿ ಅವರು, BJP ನಿಯೋಗದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ನಿರ್ಧಾರ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದೇವೆ. ಮೆಟ್ರೋ MD ಜೊತೆ ಮಾತನಾಡಿ ಪ್ರಯಾಣಿಕರ ಮೇಲೆ ಹೊರೆ ಆಗುವ ಬಗ್ಗೆ ವಿವರಿಸಿದ್ದೇವೆ. ಬೇರೆ ಬೇರೆ ನಗರಗಳಲ್ಲಿ ಮೆಟ್ರೋ ಟಿಕೆಟ್ ದರ ಕಡಿಮೆ ಇದೆ ಅಂತ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳಿದರು. ಯಾವುದೋ ಕಮಿಟಿ ವರದಿ ಪಡೆದು ದರ ಏರಿಕೆ ಮಾಡಿದ್ದಾರೆ, ದರ ಏರಿಕೆ ಕಡಿಮೆ ಮಾಡದಿದ್ದರೆ ಹೋರಾಟ ಮಾಡುವುದಾಗಿ ಹೇಳಿದ್ದೇವೆ. ಜನಕ್ಕೆ ಹೆಚ್ಚು ಹೊರೆಯಾಗದಂತೆ ಏರಿಸಲಿ ಅಂತ ಹೇಳಿದ್ದೇವೆ ಅಂತ ತಿಳಿಸಿದ್ರು. ಈ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಆಟೋ ಕಾರಲ್ಲಿ ಇನ್ನೂ ಕಡಿಮೆ ಇದೆ, ರೇಟು ಇನ್ನೂ ಕಡಿಮೆ ಇದೆ, ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಅಂತ. ಬೆಂಗಳೂರಲ್ಲಿ ಮೆಟ್ರೋ ಬಳಕೆ ಮಾಡ್ತಿರೋದು ರೇಟ್ ಕಡಿಮೆ ಇದೆ ಅಂತಲ್ಲ, ನಾವು ನಿಗದಿತ ಸಮಯಕ್ಕೆ ತಲುಪುತ್ತೇವೆ ಅಂತ. ಹಾಗಾಗಿ ಆ ಏರಿಕೆ ಆಗದಿದ್ದರೆ ಹೊರೆ ಆಗುತ್ತೆ ಅಂದರೆ, ಅವ್ರನ್ನ ರನ್ ಮಾಡೋಕ್ಕೆ ಹೊರೆ ಆಗುತ್ತೆ ಅಂದರೆ ನಾಳೆ ದಿನ ಕಷ್ಟ ಆಗುತ್ತೆ. ಬೆಂಗಳೂರಿಂದ ನಾನು ಬರ್ಬೇಕಾದ್ರೆ ನಿಮ್ಗೆ ಗೊತ್ತಿರಲಿ, ಎಷ್ಟೋ ಜನ ಬಸ್ಗಳು ರಶ್ ಆಗ್ತಿದೆ. ಬಸ್ ಸ್ಟಾಪಲ್ಲಿ ಈಗ ಉದಾಹರಣೆಗೆ ನಿನ್ನೆ ನಾನು ಮಂಡ್ಯಾಗೆ ಹೋಗಿದ್ದೆ, ಬರಬೇಕಾದ್ರೆ ಬಸ್ ಸ್ಟಾಪಲ್ಲಿ 100, 200, 300 ಜನ, ಎಲ್ಲ ಬಸ್ ಸ್ಟಾಪಲ್ಲೂ ಜನ ನಿಂತಿದ್ದಾರೆ. ಎಲ್ಲ ಬಸ್ಗಳು ರಶ್ಶು. ಹೆಚ್ಚುವರಿ ಬಸ್ಗಳು ಹಾಕುವಂಥ ಗೋಜಿಗೆ ಸರ್ಕಾರ ಹೋಗ್ತಾ ಇಲ್ಲ. ಹೆಂಗಿದ್ರು ಪುಕ್ಸಟೆ ಓಡಾಡ್ತಾರೆ ಹೆಣ್ಮಕ್ಳು ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಬಸ್ಗಳನ್ನ ಜನಸಂಖ್ಯೆ ವೋಟರ್ಸು ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಹೊಸ ಬಸ್ಗಳನ್ನ, ಹೆಚ್ಚುವರಿ ಬಸ್ಗಳನ್ನ ಹಾಕೋ ದಿಸೆಯಲ್ಲಿ KSRTC, BMTC ನೆಗ್ಲೆಕ್ಟ್ ಮಾಡ್ದಂಗೆ ಕಾಣ್ತಾ ಇದೆ. ನೀವು ನಾಳೆ ಹೆಬ್ಬಾಳ ಬೆಳಗ್ಗೆ ನೋಡಿದಾಗಲೂ ಅಷ್ಟೇ ಅದೇ ಜನ ಇರ್ತಾರೆ. ಬಸ್ಗಳ ಸಂಖ್ಯೆ ಜಾಸ್ತಿ ಆದಂಗೆ ಕಾಣ್ತಿಲ್ಲ. ಸೊ ವೀಕೆಂಡ್ ಅಂತಲೇ ಇರ್ಬೋದು, ಏನೇ ಆಗಲಿ, ಬಟ್ ಎಷ್ಟೋ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡಿದ್ದು ಇದೆ. ಬಸ್ಗಳ ಸಂಖ್ಯೆನ ಜಾಸ್ತಿ ಮಾಡ್ತಿಲ್ಲ, ಅದೊಂದು ಕಡೆ. ಯಾಕೆ? ಗ್ಯಾರಂಟಿ, ಫ್ರೀ ಇದೆಲ್ಲವೂ ಇದೆ. ಬಟ್ ನಾವೆಲ್ಲ ಕೊಡ್ತಾ ಇದ್ದೀವಿ ಅಂತ ಕಡಿಮೆ ಕೊಟ್ಟರೆ ಏನಾಗುತ್ತೆ? ಫ್ರೀ ಕೊಡ್ತೀವಿ ಅಂತ 1 ಪ್ಲೇಟ್ ಮೀಲ್ಸ್ ಜಾಗಕ್ಕೆ 1/4 ಪ್ಲೇಟ್ ಕೊಟ್ಟರೆ ಎತ್ಲ ಕಡೆಗಾಗತ್ತೆ? ಸಾಕಾಗಲ್ಲ. ಕಾಸಾರ ಈಸ್ಕಳಿ, ಕರೆಕ್ಟಾಗಿ ಊಟ ಕೊಡಿ ಅನ್ನೋದು ಅಷ್ಟೇ. ಇಲ್ಲೂ ಅಷ್ಟೇ, ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರಶ್ನೆಗಳಿದೆ. ಆದರೆ ಸರ್ಕಾರ ಅದಕ್ಕೆ ಹೆಚ್ಚುವರಿ, ಈಗ ಹೆಂಗಿರು ಬಸ್ಸಲ್ಲಿ ಫ್ರೀ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಮೆಟ್ರೋ ಜನಕ್ಕೆ ಹೊರೆ ಆಗದಂಗೆ ಆ ಹೆಚ್ಚುವರಿ ಹೊರೆನ ಇವರೇ ಬರ್ಸೋದ್ರಾಗುತ್ತಪ್ಪ ಸರ್ಕಾರದವರು. ಇನ್ನು ಕಾಂಗ್ರೆಸ್ಸು BJP ಅಂತಿರಲ್ಲ, BJPಯವರು ಡೆಲ್ಲಿಲಿ ಪುಕ್ಸಟೆ ಘೋಷಣೆ ಮಾಡವ್ರೆ, ಸ್ಟೇಟಲ್ಲಿ ಕಾಂಗ್ರೆಸ್ ಅವರು ಫ್ರೀ ಕೊಡ್ತಾವ್ರೆ. ಸೊ ಹಂಗಿದ್ದಾಗ ಇಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಕಾಸು ಕೊಡಲಿ, ಸ್ಟೇಟ್ ಅವ್ರಿಗೆ ಕಾಸು ಕೊಡಲಿ, ನಮ್ಗೆ ಯಾಕೆ ಬರೀ ಹಾಕ್ಬೇಕು? ಗಂಡು ಮಕ್ಕಳು ಇನ್ನೊಂದು ಕತೆ. ಬಸ್ ದರ ಏರಿಕೆ ಮಾಡೋರೆ KSRTC, BMTC. ಹೆಣ್ಮಕ್ಳು ಫ್ರೀ, ಗಂಡು ಮಕ್ಕಳು ಮಾತ್ರ ಡಬಲ್. ಇಲ್ಲ ಬಾಯ್ಕಟ್ KSRTC, BMTC ಅಂತ ಗಂಡು ಮಕ್ಕಳೆಲ್ಲ ಗೌರ್ಮೆಂಟ್ ಬಸ್ ಹತ್ತ ನಿಲ್ಲಿಸ್ಬೇಕು. ಅಟ್ಲೀಸ್ಟ್ ಪ್ರೈವೇಟ್ ಅವ್ರು ಎಷ್ಟೋ ಜನ ಬಸ್ಗಳೆಲ್ಲ ದುಡಿಯೋಕ್ಕಾಗದೆ ಹ್ಯಾಂಗ್ ಮಾಡ್ಕೊಂಡಂಥ ಉದಾಹರಣೆಗಳಿದೆ ಎಷ್ಟೋ ಕಡೆ. ಬಸ್ ಓನರ್ಗಳು, ಖಾಸಗಿ ಬಸ್ ಓನರ್ಗಳು. ಯಾಕೆಂದರೆ ಇವರು ಎಲ್ಲೋ ಫ್ರೀ ಕೊಡೋಕ್ಕೆ, ಏನೋ ಮಾಡೋಕ್ಕೆ ಬರೆ ಹಾಕೋದು ಯಾಕೆ ಅಂತ ಅಲ್ವಾ? ಈಗ ನಮ್ಮ ಮೆಟ್ರೋ ಸೆಂಟ್ರಲ್ಗೂ ಸೇರುತ್ತೆ, ಸ್ಟೇಟ್ಗೂ ಸೇರುತ್ತೆ. ಸೆಂಟ್ರಲ್ ಅವರು ಕೊಡಲಿ, ಸ್ಟೇಟ್ ಅವರು ಕೊಡಲಿ, ಹಂಗೂ ಕೊಡೋದಾದರೆ ಫ್ರೀ ಅವರು ಕೊಡ್ತಾವ್ರಲ್ಲ BJP ಅವರು. ಸೊ ಹಾಗಾಗಿ ಬಸ್ಗಳು ಜಾಸ್ತಿ ಮಾಡಿಲ್ಲ, ಜನ ಬಸ್ ಇಲ್ಲದೆ ಎಡಿ ಚಾಪ ಹಾಕ್ತಾವ್ರೆ, ನಿಂತಿರ್ತಾರೆ 100 ಜನ 1000 ಜನ ಬಸ್ ಸ್ಟಾಪ್ಗಳಲ್ಲಿ.
ಬಸ್ಗಳು ರಶ್ ಆಗ್ತಿದೆ, ಬಸ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಯಾವುದೇ ಯೋಜನೆ, ಈ ಮೆಟ್ರೋ ದರ ಏರಿಕೆ ಹೌದು, ರನ್ನಿಂಗ್ ಕಾಸ್ಟ್ ಇಷ್ಟಿದೆ, ಇಷ್ಟು ಅವಶ್ಯಕತೆ ಇದೆ ಅನ್ನೋದಾದರೆ ಅದಕ್ಕೆ ಆದ್ಯತೆ ಕೊಡಬೇಕು ಸರ್ಕಾರ. ಬಟ್ ಮೆಟ್ರೋ ಬಳಕೆ ಆಗ್ತಿರೋದು ಬೆಂಗಳೂರಲ್ಲಿ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ. ಭದ್ರತೆ ದುರ್ಬಲವಾಗಿದ್ದರೆ ಶಾಂತಿ ಅಸಾಧ್ಯ. ಬೆಂಗಳೂರಿನಲ್ಲಿ ಏರೋ ಶೋ ಉದ್ಘಾಟಿಸಿದ ರಾಜನಾಥ್ ಸಿಂಗ್ ಈ ಮಾತನ್ನು ಹೇಳಿದ್ದಾರೆ. ಭದ್ರತೆ ದುರ್ಬಲವಾಗಿದ್ದರೆ ಶಾಂತಿ ಸ್ಥಾಪಿಸಲು ಸಾಧ್ಯವಿಲ್ಲ ಮತ್ತು ಬಲಿಷ್ಠರಾಗಿರುವುದರಿಂದ ಮಾತ್ರ ನಾವು ಉತ್ತಮ ಜಗತ್ತಿಗಾಗಿ ಕೆಲಸ ಮಾಡಲು ಸಾಧ್ಯ ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೋಮವಾರ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2025 ವೈಮಾನಿಕ ಪ್ರದರ್ಶನವನ್ನು ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಹ ಸಮಾರಂಭದಲ್ಲಿ ಭಾಗವಹಿಸಿದರು. ಬಳಿಕ ಮಾತನಾಡಿದ ರಾಜನಾಥ್ ಸಿಂಗ್, ಜಾಗತಿಕ ಅನಿಶ್ಚಿತತೆಗಳನ್ನು ಉಲ್ಲೇಖಿಸಿ ಒಂದು ದೊಡ್ಡ ದೇಶವಾಗಿ ಭಾರತ ಯಾವಾಗಲೂ ಶಾಂತಿ ಮತ್ತು ಸ್ಥಿರತೆಯ ಪ್ರತಿಪಾದಕವಾಗಿದೆ ಅಂತ ಹೇಳಿದರು. ಏರೋ ಇಂಡಿಯಾದಲ್ಲಿ ವಿದೇಶಗಳಿಂದ ಬಂದ ನಮ್ಮ ಸ್ನೇಹಿತರ ಉಪಸ್ಥಿತಿಯೋ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯದ ನಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದರು. ಉತ್ತರ ಪ್ರದೇಶದಲ್ಲಿ ಸಂಸ್ಕೃತಿಯ ಮಹಾಕುಂಭಮೇಳ ನಡೆಯುತ್ತಿದೆ. ಇಲ್ಲಿ ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಹಾಗೂ ಯುದ್ಧೋಪಕರಣಗಳ ಯುದ್ಧ ವಿಮಾನಗಳ ಮಹಾಕುಂಭ ನಡೆಯುತ್ತಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಹೊಸ ಸವಾಲುಗಳಿಗೆ ಉತ್ತರ ಹುಡುಕುವ ಕಾರ್ಯ ಮಾಡಬೇಕಿದೆ. ಶಾಂತಿ, ಶಕ್ತಿ ನಮ್ಮ ಮಂತ್ರ ಬಲ ಆಗಬೇಕಿದೆ. ನಾವು ಬಲಾಢ್ಯರಾಗಿ ವಿಶ್ವದಲ್ಲಿ ನಮ್ಮ ಸ್ಥಾನ ಪ್ರದರ್ಶನ ಮಾಡಬೇಕಿದೆ. ಅತ್ಯಾಧುನಿಕ ಅನ್ವೇಷಣೆ ಮೂಲಕ ನಾವು ಮುಂದೆ ಹೆಜ್ಜೆ ಇಟ್ಟಿದ್ದೇವೆ. ಏರ್ ಶೋ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಮಾತನ್ನು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. 10 ವರ್ಷಗಳಿಂದ ವೈಮಾನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ 1,080 ಲಕ್ಷ ಕೋಟಿ ಅಂದರೆ 1,080 ಕೋಟಿ ರು ಮೀಸಲಿಟ್ಟಿದ್ದೇವೆ ಅಂತ ಹೇಳಿದರು. ಜೊತೆಗೆ ಬೆಂಗಳೂರು ಭಾರತದ ಏರ್ಫೋರ್ಸ್ನ ಪ್ರಮುಖ ಕೇಂದ್ರವಾಗಿದೆ ಮತ್ತು ಏರೋಸ್ಪೇಸ್ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಅಂತ ಅವರು ಹೇಳಿದರು. ಅದು ಕರೆಕ್ಟ್. ಮಹಾಕುಂಭಮೇಳ ಅಲ್ಲಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಈ ತಂತ್ರಜ್ಞಾನದ ಒಂದು ಮೇಳ ನಡೀತಾ ಇದೆ ಅಂದರೆ ತಪ್ಪಾಗಲ್ಲ. ಬಿಕಾಸ್ ಆಫ್ ಏರ್ ಶೋ ಆ ಮಟ್ಟಿಗೆ ಒಂದು ಖ್ಯಾತಿ ಇದೆ ಇಡೀ ವಿಶ್ವದಾದ್ಯಂತ. ಕಾಂಗ್ರೆಸ್ ಸಂಪರ್ಕದಲ್ಲಿ ಎಎಪಿಯ 30 ಶಾಸಕರು ಪಂಜಾಬ್ ಸಿಎಂ ಹುದ್ದೆ ಮೇಲೆ ಕಣ್ಣು. ದಿಢೀರ್ ಸಭೆ ಕರೆದ ಕೇಜ್ರಿವಾಲ್. ದೆಹಲಿ ಕಳ್ಕೊಂಡ್ರು, ಈಗ ಪಂಜಾಬ್ ಉಳಿಸಿಕೊಳ್ಳುವತ್ತ ಕೇಜ್ರಿವಾಲ್ ಹೆಜ್ಜೆ. ಹೌದು, ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧ ಹೀನಾಯ ಸೋಲು ಅನುಭವಿಸಿದೆ. ಚುನಾವಣಾ ಫಲಿತಾಂಶದ ಒಂದು ದಿನದ ನಂತರ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಫೆಬ್ರವರಿ 11ರಂದು ದೆಹಲಿಯಲ್ಲಿ ಪಂಜಾಬ್ನ ತಮ್ಮ ಎಲ್ಲಾ ಶಾಸಕರು ಮತ್ತು ಸಚಿವರ ಸಭೆ ಕರೆದಿದ್ದಾರೆ. ಈ ಸಭೆ ದೆಹಲಿಯ ಕಪೂರ್ತಲಾ ಹೌಸ್ನಲ್ಲಿ, ರಾಜಧಾನಿ ದೆಹಲಿಯಲ್ಲಿರತಕ್ಕಂಥ ಪಂಜಾಬ್ ಮುಖ್ಯಮಂತ್ರಿ ಅಧಿಕೃತ ನಿವಾಸದಲ್ಲಿ ನಡೆಯಲಿದೆ. ಈ ಬಗ್ಗೆ ಎಲ್ಲಾ ಶಾಸಕರಿಗೆ ತಿಳಿಸಲಾಗಿದ್ದು, ಫೆಬ್ರವರಿ 11ರಂದು ಅವರ ಎಲ್ಲಾ ಉದ್ದೇಶಿತ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವಂತೆ ಕೇಳಲಾಗಿದೆ. ಪಂಜಾಬ್ ವಿಧಾನಸಭೆಯ ಕಾಂಗ್ರೆಸ್ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ ಪ್ರತಾಪ್ ಸಿಂಗ್ ಬಜ್ವಾ ಅವರು ಸುಮಾರು 30 ಎಎಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರು. ಇದರ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಈ ಸಭೆ ಕರೆದಿದ್ದಾರೆ. ಬಜ್ವಾ ಅವರಲ್ಲದೆ ರಾಜ್ಯದ ಇತರ ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಎಎಪಿ ಶಾಸಕರು ತಮ್ಮ ಪಕ್ಷದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷವು ಈ ಹಿಂದೆಯೂ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಪಂಜಾಬ್ನಲ್ಲಿ ತನ್ನ ಶಾಸಕರನ್ನ ಒಡೆಯಲು ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪ ಮಾಡಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಎಎಪಿ ಶಾಸಕರೊಂದಿಗೆ ಸಂಪರ್ಕದಲ್ಲಿದೆ ಎಂದು ಹೇಳಿಕೊಂಡಿದೆ. ಮುಖ್ಯಮಂತ್ರಿ ಭಗವಂತ್ ಮಾನ್ ಕಳೆದ 3 ತಿಂಗಳಿಂದ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ರು. ನಿನ್ನೆಯಷ್ಟೇ ಪಂಜಾಬ್ಗೆ ಮರಳಿದ್ರು. ಇನ್ನು ಸೋಮವಾರ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆಯನ್ನು ಫೆಬ್ರವರಿ 13ಕ್ಕೆ ಮುಂದೂಡಲಾಯಿತು. ಕಳೆದ 4 ತಿಂಗಳಲ್ಲಿ ಪಂಜಾಬ್ನಲ್ಲಿ ನಡೆಯುತ್ತಿರತಕ್ಕಂಥ ಮೊದಲ ಸಚಿವ ಸಂಪುಟ ಸಭೆ ಇದಾಗಿದೆ. ಫೆಬ್ರವರಿ 6ರಂದು ಸಭೆ ನಿಗದಿಯಾಗಿತ್ತು, ಆದರೆ ನಂತರ ಫೆಬ್ರವರಿ 10ಕ್ಕೆ ಮುಂದೂಡಲಾಯಿತು. ದೆಹಲಿ ಚುನಾವಣೆಯಲ್ಲಿ ನಿರಾಶಾದಾಯಕ ಪ್ರದರ್ಶನ ನೀಡಿದ ನಂತರ ಆಮ್ ಆದ್ಮಿ ಪಕ್ಷ 70 ಸ್ಥಾನದಿಂದ 22 ಸ್ಥಾನಗಳಿಗೆ ಕುಸಿತು. ಈ ಹಿನ್ನೆಲೆ ಎಎಪಿಯ ಉನ್ನತ ನಾಯಕತ್ವದ ಗಮನ ಪಂಜಾಬ್ನತ್ತ ಹರಿದಿದೆ. ಅದು ಈಗ ಪಕ್ಷವು ಸರ್ಕಾರ ಹೊಂದಿರುವ ಏಕೈಕ ರಾಜ್ಯವಾಗಿದೆ. ಈ ಸಭೆಯ ಕಾರ್ಯಸೂಚಿಯನ್ನು ರಹಸ್ಯವಾಗಿಡಲಾಗಿತ್ತಾದರೂ ದೆಹಲಿಯಲ್ಲಿನ ಸೋಲಿನಿಂದ ಪಕ್ಷದ ಶಾಸಕರು ನಿರಾಶೆಗೊಳ್ಳದಂತೆ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಪ್ರೇರೇಪಿಸುತ್ತಾರೆ ಎಂದು ನಂಬಲಾಗಿದೆ. ಅಧಿಕಾರದ ದುರಹಂಕಾರವು ಅವರನ್ನು ಆವರಿಸಲು ಬಿಡಬಾರದು ಮತ್ತು ಆಯಾ ಕ್ಷೇತ್ರಗಳಲ್ಲಿನ ಮತದಾರರೊಂದಿಗೆ ಆಮ್ ಆದ್ಮಿ ಆಗಿ ಮತ್ತೆ ಸಂಪರ್ಕ ಸಾಧಿಸಬೇಕು ಎಂಬ ಸಂದೇಶವನ್ನು ಕೇಜ್ರಿವಾಲ್ ಪಂಜಾಬ್ ಶಾಸಕರಿಗೆ ಕಳಿಸಲು ಬಯಸುತ್ತಾರೆ. ಪಂಜಾಬ್ನಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ 2022ರಲ್ಲಿ ನಡೆಯಲಿದೆ. 2022ರ ಚುನಾವಣೆಯಲ್ಲಿ 117 ಸದಸ್ಯವಲ್ಲದ ಪಂಜಾಬ್ ವಿಧಾನಸಭೆಯಲ್ಲಿ 92 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಆಮ್ ಆದ್ಮಿ ಪಕ್ಷವು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರವನ್ನು ಪಡ್ಕೊಂಡಿದೆ. ಇದೀಗ ದೆಹಲಿ ಸೋಲು ಪಂಜಾಬ್ನಲ್ಲಿ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ನೋಡಬೇಕು, ದುರಹಂಕಾರದಲ್ಲಿ ಇರಬಾರ್ದು, ಕನೆಕ್ಟ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ದೆಹಲಿಯಲ್ಲಿ ಇವರು ದುರಹಂಕಾರ ಪಟ್ರ ಕನೆಕ್ಟ್ ಆಗಿರಲಿಲ್ವ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ, ಮೂಡುತ್ತೆ. ಇನ್ನು ನಿಮ್ಮ ಸೋಲಿಗೆ ಕಾರಣ ರಾಜೀನಾಮೆ ನೀಡಲು ಬಂದ ದೆಹಲಿ ಸಿಎಂ ಅತಿಶಿಗೆ ಲೆಫ್ಟಿನೆಂಟ್ ಗವರ್ನರ್ ಹೇಳಿದ್ದೇನು? ಬಹಳ ಇಂಟ್ರೆಸ್ಟಿಂಗ್. ದೆಹಲಿಯ ನಿರ್ಗಮಿತ ಮುಖ್ಯಮಂತ್ರಿ ಅತಿಶಿ ರಾಜೀನಾಮೆ ಸಲ್ಲಿಸಲು ರಾಜಭವನಕ್ಕೆ ಭೇಟಿ ನೀಡಿದ್ದಾಗ
ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಅವರು ಯಮುನಾ ನದಿಯಿಂದ ಶಾಪಗ್ರಸ್ತರಾಗಿರೋದ್ರಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದೀರಿ ಅಂತ ಹೇಳಿದ್ದಾಗಿ ವರದಿಯಾಗಿದೆ. ಮೂಲಗಳ ಪ್ರಕಾರ ಅತಿಶಿ ರಾಜ್ ತಮ್ಮ ನಿವಾಸದಲ್ಲಿ ರಾಜೀನಾಮೆ ಸಲ್ಲಿಸಲು ಬಂದಾಗ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳಲ್ಲಿ ವಿಶೇಷವಾಗಿ ಯಮುನಾ ನದಿಯ ಶುಚಿಗೊಳಿಸುವಿಕೆಯ ಬಗ್ಗೆ ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಕೆ ನೀಡಿದ್ದನ್ನು ನೆನಪಿಸಿದರು. ಯಮುನಾ ನದಿಯಿಂದ ಶಾಪಗ್ರಸ್ತರಾಗಿರೋದ್ರಿಂದ ಎಎಪಿ ಸೋತಿದೆ ಎಂದು ಅವರು ಅತಿಶಿಗೆ ಹೇಳಿರುವುದಾಗಿ ವರದಿಯಾಗಿದೆ. ಸಾರ್ವಜನಿಕರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಅಂತ ಪದೇ ಪದೇ ತಮ್ಮ ಗಮನಕ್ಕೆ ತಂದರೂ ಅರವಿಂದ್ ಕೇಜ್ರಿವಾಲ್ ಪಕ್ಷದ ನೇತೃತ್ವದ ಸರ್ಕಾರ ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಲೇ ಇತ್ತು ಎಂಬುದನ್ನು ಲೆಫ್ಟಿನೆಂಟ್ ಗವರ್ನರ್ ಒತ್ತಿ ಹೇಳಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ಯಮುನಾ ನದಿಯ ಶುಚಿಗೊಳಿಸುವಿಕೆ ವಿಷಯ ಪ್ರಚಾರದಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಎಎಪಿ ಸಂಚಾಲಕ ಕೇಜ್ರಿವಾಲ್ ಹರಿಯಾಣ ಸರ್ಕಾರ ಯಮುನಾ ನದಿಯಲ್ಲಿ ವಿಷ ಬೆರೆಸುತ್ತಿದೆ ಅಂತ ಆರೋಪ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಚುನಾವಣಾ ಭಾಷಣದಲ್ಲಿ ಬಿಜೆಪಿ ಯಮುನಾ ನದಿಯನ್ನು ದೆಹಲಿಯ ಗುರುತನ್ನಾಗಿ ಮಾಡುತ್ತದೆ ಅಂತ ಹೇಳಿದರು. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಜನಾದೇಶವನ್ನು ಗಳಿಸಿತು. 27 ವರ್ಷಗಳ ನಂತರ ರಾಜಧಾನಿಯಲ್ಲಿ ಎಎಪಿಯನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಮತ್ತೆ ಅಧಿಕಾರಕ್ಕೆ ಬಂದಿದೆ ಬಿಜೆಪಿ. 70ರಲ್ಲಿ 48 ಸ್ಥಾನಗಳನ್ನು ಪಡೆಯುವ ಮೂಲಕ ಬಿಜೆಪಿ 3/2 ಬಹುಮತವನ್ನು ಗಳಿಸಿದೆ. ಆದರೆ ಎಎಪಿಯ ಸಂಖ್ಯೆ 62ರಿಂದ 22ಕ್ಕೆ ಕುಸಿದೆ. ಆದಾಗ್ಯೂ ತೀವ್ರ ಪೈಪೋಟಿಯ ನಂತರ ಅತಿಶಿ ಕಲ್ಕಾಜಿ ಸ್ಥಾನವನ್ನು ಉಳಿಸಿಕೊಂಡು ಬಿಜೆಪಿ ರಮೇಶ್ ಬಿದೂರಿ ಅವರನ್ನ 3521 ಮತಗಳ ಅಂತರದಿಂದ ಸೋಲಿಸಿದರು. ಕಲ್ಕಾಜಿ ಕ್ಷೇತ್ರದಲ್ಲಿ ಅತಿಶಿ ಅವರ ಗೆಲುವು ಎಎಪಿಗೆ ವಿಶಿಷ್ಟವಾಗಿದೆ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸೇರಿದಂತೆ ಅದರ ಹಲವಾರು ಉನ್ನತ ನಾಯಕರು ತಮ್ಮ ಕ್ಷೇತ್ರಗಳನ್ನ ಕಳೆದುಕೊಂಡಿದ್ದಾರೆ. ಇದು ಎಎಪಿಗೆ ದೊಡ್ಡ ಹಿನ್ನಡೆಯಾಗಿದೆ. ಬಟ್ ಲೆಫ್ಟಿನೆಂಟ್ ಗವರ್ನರ್ ಹೇಳಿದ್ದಾರೆ ಈ ಕಾರಣಕ್ಕೆ ಸೋತಿದ್ದೀರಿ ಅಂತ. ಎಲ್ಲ ರಾಜ್ಯದ ರಾಜ್ಯಪಾಲರು ಇದೇ ಥರ ಹೇಳಕ್ಕೆ ಹೋಗ್ತಾರೇನೋ ಕೇಳಲ್ಲ. ಇವರು ಬಿಜೆಪಿ ರಾಜ್ಯಪಾಲರು, ಬಿಜೆಪಿಯಿಂದ ನೇಮಕಗೊಂಡಂಥ ರಾಜ್ಯಪಾಲರು. ಅಂದರೆ ಬಿಜೆಪಿಯ ಮೂಲ ಇವ್ರನ್ನ ನೇಮಕ ಮಾಡಲಾಗಿದೆ ಲೆಫ್ಟಿನೆಂಟ್ ಗವರ್ನರ್ ಆಗಿ. ತಿರುಮಲ ಲಡ್ಡು ಪ್ರಸಾದ ವಿವಾದಕ್ಕೆ ಮೇಜರ್ ಟ್ವಿಸ್ಟ್. ದೇಶದ 4 ಪ್ರಮುಖ ಡೈರಿ ಮುಖ್ಯಸ್ಥರ ಬಂಧನ. ಹಿಂದೂಗಳ ಖ್ಯಾತ ಪವಿತ್ರ ಯಾತ್ರಾ ತಾಣ ತಿರುಪತಿ ತಿರುಮಲದಲ್ಲಿ ನಡೆದಿದ್ದ ಎನ್ನಲಾದಂಥ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಭಾನುವಾರ 4 ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತನಿಖೆ ನಡೆಸಿದ್ದ ಹೈದರಾಬಾದ್ ವಿಭಾಗದ ಜಂಟಿ ನಿರ್ದೇಶಕ ವೀರೇಶ್ ಪ್ರಭು, ವಿಶಾಖಪಟ್ಟಣಂನ ಸಿಬಿಐ ಎಸ್ಪಿ ಮುರಳಿ ರಾಂಬಾ, ವಿಶಾಖಪಟ್ಟಣಂ ಡಿಐಜಿ ಗೋಪಿನಾಥ್ ಜಟ್ಟಿ, ಗುಂಟೂರು ಐಜಿ ಸರ್ವಶ್ರೇಷ್ಠ ತ್ರಿಪಾಠಿ ಮತ್ತು ಎಫ್ಎಸ್ಎಸ್ಎಐ ಅಧಿಕಾರಿ ಸತ್ಯಕುಮಾರ್ ಪಾಂಡಾ ನೇತೃತ್ವದ ತಂಡ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೋಲೆಬಾಬಾ ಡೈರಿಯ ಮಾಜಿ ನಿರ್ದೇಶಕರಾದ ವಿಪಿನ್ ಜೈನ್ ಮತ್ತು ಪೋಮಿಲ್ ಜೈನ್ ಮತ್ತೆ ವೈಷ್ಣವಿ ಡೈರಿಯ ಪೂನಂಬಾಕಂ ಸಿಇಒ ಅಪೂರ್ವ ವಿನಯ್ ಕಾಂತ್ ಚೌಡಾ ಮತ್ತು ಎಆರ್ ಡೈರಿಯ ಎಂಡಿ ರಾಜಶೇಖರನ್ ಇವರುಗಳು ಲಡ್ಡು ಪ್ರಸಾದದ ಕಲಬೆರಕೆ ಹಗರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳಾಗಿದ್ದಾರೆ. ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದಿರತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಸೋಮವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಇನ್ನು ತನಿಖಾ ತಂಡಗಳು ಆರೋಪಿಗಳನ್ನ ಅಪರಾಧ ಸಂಖ್ಯೆ 470/24 ಅಡಿಯಲ್ಲಿ ಬಂಧಿಸಿ ತಿರುಪತಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ತನಿಖೆಯಲ್ಲಿ ತುಪ್ಪ ಪೂರೈಕೆಯಲ್ಲಿ ಪಾಲಿಸಬೇಕಾದ ನಿಯಮಗಳ ಉಲ್ಲಂಘನೆಯಾಗಿರುವುದು ಬಹಿರಂಗವಾಗಿದೆ. ಇದರಲ್ಲಿ ಟೆಂಡರ್ ಪಡೆಯಲು ನಕಲಿ ದಾಖಲೆಗಳು ಮತ್ತು ಸ್ಟ್ಯಾಂಪ್ಗಳನ್ನು ಬಳಸಿರುವುದು ಕೂಡ ಸೇರಿಕೊಂಡಿದೆ. ವೈಷ್ಣವಿ ಡೈರಿಯು ಬೋಲೆಬಾಬಾ ಡೈರಿಯ ತುಪ್ಪ ಪೂರೈಕೆಯ ನಿಯಮಗಳನ್ನು ತಿರುಚಿರುವುದು ಬೆಳಕಿಗೆ ಬಂದಿದೆ. ವಿಚಾರಣೆಯಲ್ಲಿ ಪೂರೈಕೆಯಲ್ಲಿ ಹಲವು ವ್ಯತ್ಯಾಸಗಳು ಮತ್ತು ಸುಳ್ಳು ದಾಖಲೆಗಳನ್ನು ನೀಡಿರುವುದು ಕಂಡುಬಂದಿದೆ. ಇತ್ತೀಚೆಗೆ ಈ ಘಟನೆಯಲ್ಲಿ ಎಸ್ಐಟಿ 4 ಬಂಧಿಸಿತ್ತು. ಇವುಗಳು ಎಆರ್ ಡೈರಿ, ಪರಾಗ್ ಫುಡ್ಸ್, ಪ್ರೀಮಿಯರ್ ಅಗ್ರಿ ಫುಡ್ಸ್ ಮತ್ತು ಆಲ್ಫಾ ಮಿಲ್ಕ್ ಫುಡ್ಸ್ ಸೇರಿವೆ. ಅಲ್ಲದೆ ವಿಶೇಷವಾಗಿ ತಿರುಮಲ ಲಡ್ಡು ವಿವಾದದ ಕುರಿತು ರಚಿಸಲಾದ ಎಸ್ಐಟಿಯಲ್ಲಿ ಸಿಬಿಐ ಜೆಸಿ ವೀರೇಶ್ ಪ್ರಭು ತಿರುಪತಿಯಲ್ಲಿಯೇ ಇದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇತ್ತೀಚೆಗೆ ತಿರುಮಲದಲ್ಲಿ ನೀಡುವ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಣ ಮಾಡಲಾಗಿದೆ ಎಂಬ ಆಘಾತಕಾರಿ ಅಂಶ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಒಟ್ಟಾರೆಯಾಗಿ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿದೆ, ತನಿಖೆ ನಡೀತಾ ಇದೆ. ಆದ್ರೇನು ಎಲ್ಲವೂ ವ್ಯಾಪಾರೀಕರಣಗೊಂಡಾಗ ಆಗುವಂಥ ಇದು. ಬಟ್ ತಿರುಪತಿ ತಿಮ್ಮಪ್ಪ ಬಹಳ ಪವರ್ಫುಲ್ ದೇವರು, ಶ್ರೀಮಂತ ದೇವರು. ಆ ದೇವರಿಗೆ ಯಾಮಾರ್ಸಕ್ಕೆ ಹೋಗಿದ್ದಾರೆ ಅಂದರೆ ಇವರೆಂಥವ್ರು ಇರಬೇಕು. ಗ್ರೇಟ್. ಎಐ ಶೃಂಗಸಭೆ ಫ್ರಾನ್ಸ್ಗೆ ಹೊರಟ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ನಲ್ಲಿ ನಡೆಯಲಿರತಕ್ಕಂಥ ಎಐ ಕ್ರಿಯಾ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತದಿಂದ ಫ್ರಾನ್ಸ್ನತ್ತ ಪ್ರಯಾಣ ಬೆಳೆಸಿದರು. ಅವರು ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಅವರೊಂದಿಗೆ ಫ್ರಾನ್ಸ್ನಲ್ಲಿ ಮೊದಲ ಭಾರತೀಯ ಕಾನ್ಸುಲೇಟ್ ಅನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಅಂತಾರಾಷ್ಟ್ರೀಯ ಥರ್ಮೋನ್ಯೂಕ್ಲಿಯರ್ ಪ್ರಾಯೋಗಿಕ ರಿಯಾಕ್ಟರ್ ಯೋಜನೆ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಫ್ರಾನ್ಸ್ ನಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಅವರು 2 ದಿನಗಳ ಅಮೆರಿಕ ಭೇಟಿ ನೀಡುತ್ತಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಐ ಮಹತ್ವಾಕಾಂಕ್ಷೆಗಳು ಮತ್ತು ಚೀನಾದ ಚಾಟ್ಬಾಟ್ ಡೀಪ್ಸೀಕ್ ಬಗ್ಗೆ ಪ್ಯಾರಿಸ್ನಲ್ಲಿ ಕೃತಕ ಬುದ್ಧಿಮತ್ತೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಎಐ ಶೃಂಗಸಭೆ 2025 ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಉಪಸ್ಥಿತರಿರುತ್ತಾರೆ. ಪ್ರಧಾನಿ ಮೋದಿ ಬುಧವಾರ
ಫ್ರೆಂಚ್ ಕಂಪನಿಗಳ ಮುಖ್ಯಸ್ಥರನ್ನ ಭೇಟಿ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ಜಾಗತಿಕ ನಾಯಕರು, ಅಧಿಕಾರಿಗಳು ಮತ್ತು ತಜ್ಞರ ಎಐ ತಂತ್ರಜ್ಞಾನದ ಅಭಿವೃದ್ಧಿಗೆ ನಿರ್ದೇಶನ ನೀಡುವ ವಿಷಯದ ಕುರಿತು ಚರ್ಚೆ ಮಾಡಲಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರತಕ್ಕಂಥ ಚೀನಾದ ಪ್ರಭಾವವನ್ನು ತಗ್ಗಿಸುವುದಕ್ಕಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ನಿರ್ಮಾಣದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಇದೊಂದು ಬಹುರಾಷ್ಟ್ರೀಯ ಮೂಲಸೌಕರ್ಯ ಉಪಕ್ರಮವಾಗಿದ್ದು, ಗೌತಮ್ ಅದಾನಿ ಅವರು ಇದರಲ್ಲಿ ಪ್ರಮುಖ ಹೂಡಿಕೆದಾರರಾಗಿದ್ದಾರೆ. ಭಾರತವನ್ನು ಮಧ್ಯಪ್ರಾಚ್ಯದ ಮೂಲಕ ಯುರೋಪ್ಗೆ ಸಂಪರ್ಕಿಸುವ ಆರ್ಥಿಕ ಕಾರಿಡಾರ್ ಇದಾಗಿದ್ದು, ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಗೆ ಸಡ್ಡು ಹೊಡೆಯಲು ಇದನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮೊದಲ ದಿನ ಪ್ಯಾರಿಸ್ಗೆ ಭೇಟಿ ನೀಡಲಿರತಕ್ಕಂಥ ಪ್ರಧಾನಿ ಮೋದಿ ಎಐ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಮಾರ್ಸಿಲೆಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಭಾರತದ ದೂತಾವಾಸ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ 1ನೇ ಮಹಾಯುದ್ಧದ ಸಮಯದಲ್ಲಿ ಮಡಿದ ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸಲಿದ್ದಾರೆ. ಕಳೆದ 2 ವರ್ಷದಲ್ಲಿ 2ನೇ ಬಾರಿ ಮೋದಿ ಫ್ರಾನ್ಸ್ ಭೇಟಿ ಕೈಗೊಳ್ಳುತ್ತಿದ್ದು, ಇದಾದ ಬಳಿಕ ಅಮೆರಿಕ ಅಧ್ಯಕ್ಷನ ಭೇಟಿಗಾಗಿ ಅಮೆರಿಕ ಪ್ರವಾಸ ಕೈಗೊಳ್ತಾರೆ. ನರೇಂದ್ರ ಮೋದಿಯವರು ಟ್ರಂಪ್ ಅಧ್ಯಕ್ಷ ಆದಮೇಲೆ ದೋಸ್ತಿ ಬಾಯಿ ಬಾಯಿ ಅಂತಿದ್ದಾರೆ. ಬಟ್ ಟ್ರಂಪ್ ಒಂದಷ್ಟು ಟ್ಯಾಕ್ಸ್ ವಿಷಯದಲ್ಲಿ ಭಾರತಕ್ಕೂ ಸಮೇತ ಒಂದು ಕಠಿಣ ನಿರ್ಧಾರಗಳನ್ನ ಘೋಷಣೆ ಮಾಡೋದ್ರ ಮೂಲಕ ನೀವು ಯಾರಾದರೆ ನಮಗೇನು ಅಮೆರಿಕ ಫಸ್ಟ್ ಅಂತಿದ್ದಾರೆ. ಚೀನಾ ಮತ್ತು ಅಮೆರಿಕ ಸಂಬಂಧ ಸರಿಯಿಲ್ಲ, ಭಾರತ ಅಮೆರಿಕ ಸಂಬಂಧ ಸುಧಾರಿಸುತ್ತೆ ಟ್ರಂಪ್ ಕಾರಣಕ್ಕೆ ಅಂತೆಲ್ಲ ಅನ್ಕೊಂಡಿದ್ರು. ಆದರೆ ಟ್ರಂಪ್ ಯಾವುದೂ ಕೇಳ್ತಿಲ್ಲ. ಅಮೆರಿಕ ಫಸ್ಟ್ ಉಳಿದವ್ರು ನೆಕ್ಸ್ಟ್ ಅಂತಿದ್ದಾರೆ. ನೋಡಬೇಕು. ಇನ್ನು ಕ್ರಿಕೆಟ್ ವಿಚಾರ. 30 ವರ್ಷಗಳ ಬಳಿಕ ಅಬ್ಬರ ರೋಹಿತ್ ಶರ್ಮಾ ವಿಶ್ವ ದಾಖಲೆ. ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಲಯಕ್ಕೆ ಮರಳಿದ್ದಾರೆ. ಅದು ಕೂಡ ಭರ್ಜರಿ ಸೆಂಚುರಿ ಸಿಡಿಸುವ ಮೂಲಕ. ಕಟಕ್ನ ಬಾರಾಮತಿ ಕ್ರೀಡಾಂಗಣದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಹಿಟ್ಮ್ಯಾನ್ 76 ಎಸೆತಗಳಲ್ಲಿ ಶತಕ ಪೂರೈಸಿದರು. ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹೆಸರಿಗೆ ವಿಶೇಷ ವಿಶ್ವ ದಾಖಲೆಯೊಂದು ಸೇರ್ಪಡೆಯಾಯಿತು. ಕಟಕ್ನಲ್ಲಿ ಮೂಡಿಬಂದಿರುವುದು ರೋಹಿತ್ ಶರ್ಮಾ ಅವರ 32ನೇ ಏಕದಿನ ಶತಕ. ಈ 32 ಶತಕಗಳಲ್ಲಿ 22 ಸೆಂಚುರಿಗಳು 30 ವರ್ಷಗಳ ಬಳಿಕ ಮೂಡಿಬಂದಿದ್ದು ವಿಶೇಷ. ಅಂದರೆ ರೋಹಿತ್ ಶರ್ಮಾ ತಮ್ಮ 30ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಬಳಿಕ ಬರೋಬ್ಬರಿ 22 ಏಕದಿನ ಸೆಂಚುರಿಗಳನ್ನು ಸಿಡಿಸಿದ್ದಾರೆ. ಕಳೆದ 7 ವರ್ಷಗಳಲ್ಲಿ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಬಾರಿಸಿದ 22 ಶತಕಗಳು ಈಗ ವಿಶ್ವ ದಾಖಲೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅಂದರೆ 30 ವರ್ಷದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ಇದೀಗ ಹಿಟ್ ಮ್ಯಾನ್ ಪಾಲಾಗಿದೆ. ಇದಕ್ಕೂ ಮುನ್ನ ದಾಖಲೆ ಶ್ರೀಲಂಕಾದ ಸನತ್ ಜಯಸೂರ್ಯ ಹಾಗೂ ತಿಲಕರತ್ನೆ ದಿಲ್ಶಾನ್ ಹೆಸರಿನಲ್ಲಿತ್ತು. ಲಂಕಾ ದಾಂಡಿಗರಿಬ್ರು 30 ವರ್ಷವಾದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ತಲಾ 21 ಶತಕಗಳನ್ನು ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದರು. ಇದೀಗ 22 ಶತಕಗಳನ್ನು ಸಿಡಿಸಿ ಈ ದಾಖಲೆಯನ್ನು ಅಳಿಸಿ ಹಾಕುವಲ್ಲಿ ರೋಹಿತ್ ಶರ್ಮಾ ಸಫಲರಾಗಿದ್ದಾರೆ. ಈ ಮೂಲಕ 37 ವರ್ಷದ ರೋಹಿತ್ ಶರ್ಮಾ ತಮ್ಮ ನಿವೃತ್ತಿ ಅಂಚಿನಲ್ಲೂ ಸೆಂಚುರಿ ಸಿಡಿಸಿ ಹೊಸ ವಿಶ್ವ ದಾಖಲೆಯನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಶತಕದೊಂದಿಗೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಪರ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ್ದಾರೆ. 259 ಇನ್ನಿಂಗ್ಸ್ ಆಡಿರತಕ್ಕಂಥ ಹಿಟ್ಮ್ಯಾನ್ ಒಟ್ಟು 10,987 ರನ್ ಬಾರಿಸಿ ಈ ದಾಖಲೆ ಬರೆದಿದ್ದಾರೆ. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರೋದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್. ಸಚಿನ್ 18,426 ರನ್ ಕಲೆ ಹಾಕಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ವೀಕ್ಷಕರೇ, ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.